1/4 kg ಮೂಲಂಗಿನ ಸಿಪ್ಪೆ ತೆಗೆದು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಜಜ್ಕೋಬೇಕು. ಕುಟಣಿ ಇಲ್ಲ ಅಂತಂದರೆ ಮಿಕ್ಸಿಗಾರು ಹಾಕ್ಕೊಂಡು ನೀವು ಸದ್ಲ ಬದಲ ಮಾಡ್ಕೋಬೋದು. ನೋಡಿ ಈ ಥರ ಜಜ್ಕೋಬೇಕು. ಮಿಕ್ಸಿ ಜಾರಿಗೆ 3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ಥರ ನೋಡಿ ಸದ್ಲ ಬದಲ ಪೇಸ್ಟ್ ಮಾಡಿಕೊಂಡು ಜಜ್ಜಿರೋ ಮೂಲಂಗಿ ಎಲ್ಲ ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು 1/4 ಗಂಟೆ ತಟ್ಟೆ ಮುಚ್ಚಿ ಇಟ್ಬಿಡಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಹಾಕ್ಕೊತಾ ಇದ್ದೀನಿ. 1 ಬೌಲಷ್ಟು ಈರುಳ್ಳಿ ಹಾಕ್ಕೊಂಡು ಸೆಮಿ ಫ್ರೈ ಮಾಡ್ಕೋಬೇಕು. 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಮತ್ತೊಂದು ಸಲ ಕೈ ಆಡ್ಕೊಳ್ಳಿ. ಇಷ್ಟಾದಮೇಲೆ ನಾವು ನೆನೆಸಿಟ್ಟಿರೋ ಮೂಲಂಗಿ ಇದೆಯಲ್ಲ ಅದಿಷ್ಟು ಹಾಕ್ಕೊಂಬಿಟ್ಟು 2 ಸಲ ಹಿಂಗೆ ಕೈ ಆಡ್ಕೋಬೇಕು. 1/4 ಲೋಟದಷ್ಟು ನೀರು ಹಾಕ್ಕೊಂಡು 5 ನಿಮಿಷ ಕುದಿಸ್ಕೋಬೇಕು. ಒಂದು ಕುದಿಬೇಕು. ಮುಚ್ಚಳ ಮುಚ್ಚಿ ಕುದಿಸ್ಬಿಡಬೇಕು. ಇಷ್ಟು ಕುದ್ರೆ ಸಾಕು. ಈಗ ನೀರೆಲ್ಲ ಆರೋ ತನಕ ನೋಡಿ ಗಟ್ಟಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾದ್ಮೇಲೆ 1 ಬೌಲಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನಿಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬೇಕಾದ್ರೆ ನೀರು ಸುತ್ತ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ. ಇದು ಚಪಾತಿಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ.